ಹಾಯ್ ಫ್ರೆಂಡ್ಸ್, ನಾವು ಇವತ್ತೊಂದು ಫ್ಯಾಂಟಾಸ್ಟಿಕ್ ಆ್ಯಂಡ್ ಲೇಟೆಸ್ಟ್ ನ್ಯೂ ಬಿಸ್ನೆಸ್ ಪ್ಲಾನ್ನ ನೋಡಲಿದ್ದೀವಿ. ಅದೇನೆಂದರೆ BT ಕ್ಯಾಶ್. ಇದರಲ್ಲಿ ನಾವೊಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ ಕೂಡ ಪಡ್ಕೊಳ್ಬಹುದು. ಹಾಗಾದರೆ ನಾವು BT ಕ್ಯಾಶ್ ಬಗ್ಗೆ ನೋಡೋದಾದರೆ www.btcash.exchange ಅನ್ನೋ ಒಂದು ಸೈಟಿಗೆ ಬಂದು ನೋಡ್ತಾ ಇದ್ದೀವಿ. ಹಾಗಾದರೆ ಆ ಕಂಪನಿ ಬಗ್ಗೆ ನೋಡೋಣ ಬನ್ನಿ. BT ಕ್ಯಾಶ್ ಒಂದು ಜಸ್ಟ್ ಕಮ್ಯುನಿಟಿ ಇಲ್ಲ, ಇದು ಒಂದು ಪ್ರಾಜೆಕ್ಟ್ಸ್ ಇದೆ. ಪೀಪಲ್ಸ್ಗೆ ಕಲೆಕ್ಟ್ ಮಾಡಿಬಿಟ್ಟು ಕ್ರಿಪ್ಟೋ ಬಗ್ಗೆ ಥಿಂಕ್ ಮಾಡಿಬಿಟ್ಟು ಡೆವಲಪ್ ಬಗ್ಗೆ ಯೋಚನೆ ಮಾಡೋವಂಥದ್ದಿದೆ. ಕ್ರಿಪ್ಟೋ ಎಕ್ಸ್ಚೇಂಜ್, ಗೇಮಿಂಗ್ ಪ್ಲಾಟ್ಫಾರ್ಮ್, NFT ಮಾರ್ಕೆಟ್ ಪ್ಲೇಸ್, ಮೆಟಾವರ್ಸ್ ಇದೆ, ಗೋಲ್ಡ್, ಲ್ಯಾಂಡ್, ಡೈಮಂಡ್ಸ್, ಬಿಲ್ಡಿಂಗ್ಸ್ ಕೂಡ ಇದೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಡಿಜಿಟಲೈಸೇಷನ್ ರಿವಾಲ್ವೇಷನ್ ಅಂದರೆ ಏನು? ಡಿಜಿಟಲ್ ರಿವಾಲ್ವೇಷನ್ ಅಂದರೆ ಇದೊಂದು ಸಿಂಗಲ್ ಡಿಜಿಟ್ ಟೆಕ್ನಾಲಜಿ ಆಗಿದೆ. ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಒಂದು ಬಿಸ್ನೆಸ್ ಮಾಡೆಲಲ್ಲಿ ಒಂದು ನ್ಯೂ ರೆವೆನ್ಯೂ ಪ್ರೊವೈಡ್ ಮಾಡಿ ವ್ಯಾಲ್ಯೂ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಅಪಾರ್ಚುನಿಟಿಲಿ ಈ ಪ್ರೋಸೆಸ್ಸಿಗೆ ಡಿಜಿಟಲ್ ಬಿಸ್ನೆಸ್ ಎಕ್ಸಾಂಪಲ್ ನಿಮಗೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಎಕ್ಸೆಟ್ರಾ ಆಗಿರುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ನಾವು ಮುಂದೆ ನೋಡೋದಾದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಅಡ್ವಾನ್ಸ್ ಡಾಟಾಬೇಸ್ ಮೆಕ್ಯಾನಿಸಮ್ ಆಗಿದೆ. ಇದರಲ್ಲಿ ನಾವು ಒಂದು ಡಿಲೀಟ್, ಮಾಡಿಫೈ ಯಾವುದೇ ರೀತಿ ಮಾಡೋದಾಗಿಲ್ಲ. ಹಾಗೆ ನಾವು ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೋಡೋದಾದರೆ ಕ್ರಿಪ್ಟೋ ಕರೆನ್ಸಿ ಒಂದು ಡಿಜಿಟಲ್ ಕರೆನ್ಸಿ, ಆಲ್ಟರ್ನೇಟಿವ್ ಪೇಮೆಂಟ್ ಕ್ರಿಯೇಟಿಂಗ್ ಆಗಿದೆ. ಇದನ್ನು ಕ್ರಿಪ್ಟೋ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಫಂಕ್ಷನ್ಸ್ ಮಾಡಿರ್ತಾರೆ, ವಿಷನ್ ಮಾಡಿರ್ತಾರೆ. ಈ ವಿಷನ್ ಬಗ್ಗೆ ನೋಡೋದಾದರೆ ಕ್ರಿಪ್ಟೋ ಕರೆನ್ಸಿ ಕಮ್ಯುನಿಟಿಯಲ್ಲಿ ವರ್ಲ್ಡ್ ಡಿಸೆಂಟ್ರಲೈಸ್ ಅಸೆಸ್ಟ್ ಮೆಕ್ಯಾನಿಸ್ಟಮ್ ಇರುತ್ತೆ. ಅದೇ ರೀತಿ ಒಂದು ಸ್ಟೋರ್ ವ್ಯಾಲ್ಯೂ, ಎನ್ವಿಷನ್, ಇಂಡಿವಿಜುವಲ್ಸಿಗೆ ಆರ್ಗನೈಸೇಷನ್ ಮಾಡಿಕೊಡುತ್ತೆ. ಮಿಷನ್ ಬಗ್ಗೆ ನೋಡೋದಾದರೆ ಈ ಕ್ರಿಪ್ಟೋ ಕರೆನ್ಸಿ ಕಮ್ಯುನಿಟಿಯಲ್ಲಿ ಪ್ರತಿಯೊಬ್ಬರಿಗೆ ಎಂಪವರ್ ಮಾಡಿಬಿಟ್ಟು ಆರ್ಗನೈಸೇಷನಲ್ಲಿ ಒಂದು ಡಿಸೆಂಟ್ರಲೈಸ್ ಆಗಿ ಸೆಕ್ಯೂರ್ ಡಿಜಿಟಲ್ ಅಸೆಸ್ ಮಾಡುತ್ತೆ. ಅದೇ ರೀತಿ ಒಂದು ಬೆನಿಫಿಟ್ಸ್ ಕೂಡ ಇರುತ್ತೆ. ಪೊಟೆನ್ಷಿಯಲ್ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ವೇರಿಯಸ್ ಪ್ಲ್ಯಾನ್ಸ್ ಕೂಡ ಇರುತ್ತೆ. ಇದೊಂದು ಇಂಟ್ರೊಡ್ಯೂಸಿಂಗ್ ನ್ಯೂ ಕಾಯಿನ್ ಬಗ್ಗೆ ಒಂದು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡೋದಾದರೆ BT ಕ್ಯಾಶ್ ಕಮ್ಯುನಿಟಿಯಲ್ಲಿ ಇಂಟ್ರೊಡ್ಯೂಸಿಂಗ್ ಮಾಡಿದರೆ ಓನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮೆಟಾಬಿಟ್ ಒಂದು ಹೈಲೈಟ್ಸ್, ನೇಮ್ ಬಿಟ್ ಕ್ಯಾಶ್, ಸಿಂಬಾಲ್ ಮೆಟಾಬಿಟ್, ನ್ಯೂಯಾರ್ಕ್ BEP20 ಇರುತ್ತೆ. ನೆಟ್ವರ್ಕಲ್ಲಿ ಬ್ಲಾಕ್ ಚೈನ್ ಬಿನಾನ್ಸ್ ಸ್ಮಾರ್ಟ್ ಚೈನ್ ಆಗಿದೆ. ಕಾಯಿನ್ ಸಪ್ಲೈ 1 ಬಿಲಿಯನ್ ಆಗಿದೆ. ಒಂದು ಓನ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು, ಓನ್ ಕಮ್ಯುನಿಟಿಯಲ್ಲಿ ಮುಂದೆ ಹೋಗಬೇಕು ಅನ್ನೋದಾದರೆ ಇಲ್ಲಿ ಒಂದು NFT ಮುಖಾಂತರ ಕೂಡ ನೀವು ಮುಂದೆ ಹೋಗ್ಬೋದು. ಇದರಲ್ಲಿ ಒಂದು ಓನ್ ಕಮ್ಯುನಿಟಿ ಬಿಟ್ ಕ್ಯಾಶ್ ಎಕ್ಸ್ಪ್ಲೋರ್ ಮಾಡಿದ್ರೆ ಸ್ಮಾರ್ಟ್ ಜಸ್ಟ್ ಒಂದು ಸ್ಟೇಕ್ ಇರುತ್ತೆ, ಡಿಸೆಂಟ್ರಲೈಸ್ ಸ್ಟೇಕಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಅದೇ ರೀತಿ ಒಂದು ಬಿಟ್ ಕ್ಯಾಶ್ ಎಕ್ಸ್ಚೇಂಜ್ ಬಗ್ಗೆ ನೋಡೋದಾದರೆ ವರ್ಲ್ಡ್ ಕ್ಲಾಸ್ ಡಿಸೆಂಟ್ರಲೈಸ್ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಕೀ ಫೀಚರ್ಸ್ BT ಕ್ಯಾಶ್ ಆಗಿದೆ, ರಿಜಿಸ್ಟರ್ಡ್ ಇನ್ ದುಬೈ ಆಗಿದೆ, ಒಂದು ಸ್ಪಾಟ್ ಟ್ರೇಡಿಂಗ್ ಸಿಸ್ಟಮ್ ಆಗಿದೆ, ಟ್ರೇಡ್ 100+ ಕ್ರಿಪ್ಟೋ ಕರೆನ್ಸೀಸ್ ಟೋಕನ್ಸ್ ಆಗಿದೆ, ಬೈನರಿ ಟ್ರೇಡಿಂಗ್, ವಾಲೆಟ್ ಕ್ರಿಯೇಟರ್, ಬಿಲ್ಡಿಂಗ್ ಸ್ಟೇಕಿಂಗ್, ಅದೇ ರೀತಿ 10 ಬ್ಲಾಕ್ ಚೈನ್ ಸಪೋರ್ಟಿಂಗ್, 50 ಕಾಯಿನ್ಸ್ ಟೋಕನ್ ಪೇರಿಂಗ್, ಹ್ಯೂಜ್ ಲಿಕ್ವಿಡಿಟಿ ಕೂಡ ಆಗಿದೆ. ಒಂದು ಮೆಟಾಬಿಟ್ ಅವೈಲೇಬಲ್ ಆಗಿರೋದ್ರಿಂದ ಒಂದು BT ಕ್ಯಾಶ್ ಎಕ್ಸ್ಚೇಂಜ್, ಪ್ಯಾನ್ಕೇಕ್ ಸ್ವಾಪ್ ಎಕ್ಸ್ಚೇಂಜ್, BSC ಸ್ವಾಪ್, ಒಂದು ಯಾವುದೇ ಸ್ವಾಪ್ ಬಗ್ಗೆ ನೋಡೋದಾದರೆ ಇಲ್ಲಿ ನೀವು ಒಂದು ಲಿಸ್ಟಿಂಗ್ ಮಾಡ್ತಾ ಇದ್ದೀವಿ XT.com, Gate.io ಬ್ಯಾಂಕ್ ಎಕ್ಸ್ಚೇಂಜಸ್ ಬಗ್ಗೆ. ಅದರಲ್ಲಿ ನೀವು ನೋಡಿ ಒಂದು BT ಸ್ಮಾರ್ಟ್ ಎಕ್ಸ್ಚೇಂಜಸ್ ಬಗ್ಗೆ ನೋಡೋದಾದರೆ 100% ಡಿಸೆಂಟ್ರಲೈಸ್ ಸ್ಟೇಕಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಕೂಡ ಇಲ್ಲಿ BT ಸ್ಮಾರ್ಟಲ್ಲಿ ಇದೆ, BT ಸ್ಮಾರ್ಟ್ ಸ್ಟೇಕಿಂಗಲ್ಲಿ ಇದೆ. ಇದು ಪ್ರತಿಯೊಬ್ಬರಿಗೆ ಅಲೋ ಮಾಡುತ್ತೆ, ಪ್ರತಿ ಇಂಡಿವಿಜುವಲ್ಸ್ಗೆ ಅಲೋ ಮಾಡಿಬಿಟ್ಟು ಒಂದು ಪಾಸಿವ್ ಇನ್ಕಮ್ ಅರ್ನ್ ಮಾಡೋದಕ್ಕೆ ಒಂದು ಕ್ರಿಪ್ಟೋ ಕರೆನ್ಸೀಸ್ ಮುಖಾಂತರ ಸಹಾಯ ಮಾಡುತ್ತೆ. ಅದೇ ರೀತಿ ಯಾವುದೇ ರೀತಿ ನಿಮಗೆ ಒಂದು ಆ್ಯಕ್ಟಿವ್ಲಿ ಒಂದು ಟ್ರೇಡಿಂಗ್ ಸಿಸ್ಟಮ್ ಇಲ್ಲದೆ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ ನಿಮ್ಮ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ನಿಮಗೆ ಆಫರ್ ಆಗೋದಾದರೆ 4 ಟೈಪ್ಸ್ ಆಫ್ ಮೆಟಾಬೇಸ್ ಸ್ಟೇಕಿಂಗಲ್ಲಿ ಬೆನಿಫಿಟ್ಸ್, ಅರ್ನ್ ಡೈಲಿ 0.3%, 0.35% ಸ್ಟೇಕಿಂಗ್ ರಿವಾರ್ಡ್, ಫ್ಲೆಕ್ಸಿಬಲ್ ಸ್ಟೇಕ್, ಒಂದು ಸ್ಟೇಕಿಂಗ್ ಪೀರಿಯಡ್ ಇರುತ್ತೆ, ಫ್ಲೆಕ್ಸಿಬಲ್ ಅರ್ನಿಂಗ್ ಡೈಲಿ ಅಂದರೆ 0.3% ಸ್ಟೇಕಿಂಗ್ ರಿವಾರ್ಡ್ಸ್ ಇರುತ್ತೆ, ಒಂದು ಸ್ಟಾರ್ಸ್, ಒಂದು ಸ್ಟೇಕಿಂಗ್ ಪೀರಿಯಡ್ ಏನಿರುತ್ತೆ 180 ಡೇಸ್ ಇರುತ್ತೆ, ಅರ್ನ್ ಡೈಲಿ 0.135% ಸ್ಟೇಕಿಂಗ್ ರಿವಾರ್ಡ್ ಇರುತ್ತೆ, ಅರ್ನ್ ಡೈಲಿ 0.33% ಸ್ಟೇಕಿಂಗ್ ರಿವಾರ್ಡ್ ಇರುತ್ತೆ. ಅಡ್ವಾನ್ಸ್ಡ್ ಒಂದು ಸ್ಟೇಕಿಂಗ್ ಏನಿರುತ್ತೆ ಅದರಲ್ಲಿ ಒಂದು ಸ್ಟೇಕಿಂಗ್ ಪೀರಿಯಡ್ 400 ಡೇಸ್ ಇರುತ್ತೆ, ಅರ್ನ್ ಡೈಲಿ ಒಂದು 0.35 ಸ್ಟೇಕಿಂಗ್ ರಿವಾರ್ಡ್ ಇದೆ. ಅನ್ಲಾಕ್, ನಿಮ್ಮ ಅರ್ನಿಂಗ್ಸ್ನ ಅನ್ಲಾಕ್ ಆಗಿ ಪೊಟೆನ್ಷಿಯಲ್ ಆಗಿ ಒಂದು ಇನ್ಕಮ್ ಮುಖಾಂತರ ನಿಮಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಒಂದು ಬಿಟ್ ಸ್ಮಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ ಬಗ್ಗೆ ನೋಡೋದಾದರೆ ಯಾವ ರೀತಿ ಒಂದು ಮೆಟಾಬೈಟ್ ಹೋಲ್ಡ್ ಮಾಡ್ಕೊಳ್ಬೋದು, ಟೋಕನ್ಸ್ನ ಅರ್ನಿಂಗ್ಸ್ನ ನಾವು ಯಾವ ರೀತಿ ಒಂದು ಡೈಲಿ ಮುಖಾಂತರ ನಾವು ಪಡ್ಕೊಳ್ಬೋದು. ಅದರ ಲೆವೆಲ್ 1ಅಲ್ಲಿ 90% ಸ್ಟೇಕಿಂಗ್ ರಿವಾರ್ಡ್, ಲೆವೆಲ್ 2ಅಲ್ಲಿ 60%, ಲೆವೆಲ್ 3ಅಲ್ಲಿ 30%, ಲೆವೆಲ್ 4ಅಲ್ಲಿ 15%, ಲೆವೆಲ್ 5ಅಲ್ಲಿ 10%, ಲೆವೆಲ್ 6ಅಲ್ಲಿ 6%, ಲೆವೆಲ್ 7ಅಲ್ಲಿ 5%, ಲೆವೆಲ್ 8ಅಲ್ಲಿ 4%, ಲೆವೆಲ್ 3ಅಲ್ಲಿ 3%, ಲೆವೆಲ್ 10ಅಲ್ಲಿ 2%, ಲೆವೆಲ್ 11 to 31ಅಲ್ಲಿ 1% ಸ್ಟೇಕಿಂಗ್ ರಿವಾರ್ಡ್. ಒಂದು ಸೆಟ್ಟಿಂಗ್, ಒಂದು ಗೆಟಿಂಗ್ ಪ್ರತಿ ದಿನ ಒಂದು ನಿಮಗೆ ಒಂದು ಸ್ಟೇಕಿಂಗ್ ರಿವಾರ್ಡ್ಸನ್ನು ಒಂದು 90ಇಂದ ಒಂದು 1%ವರೆಗೂ ನಿಮಗೆ ಒಂದು ಟೋಟಲ್ ಸಿಗುತ್ತೆ. ಎಕ್ಸಾಂಪಲ್ 1 lakh, ಇದು 10,000 ಮೆಟಾಬೈಟ್ ಸ್ಟೇಕಿಂಗ್ಗೆ 0.3, ಒಂದು ಫ್ಲೆಕ್ಸಿ ಬ್ಯಾಂಡ್ ಡೈಲಿಗೆ 30
ಮೆಟಾ ಬಿ ಟಿ ಸಿಗುತ್ತೆ. ಅದೇ ರೀತಿ ನಾವು ಒಂದು ಬಿ ಟಿ ಸ್ಮಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ನ ಒಂದು ಡೈಲಿ ಮುಖಾಂತರ ನೋಡಿದಾದಮೇಲೆ ಡೈರೆಕ್ಟ್ ರೆಫರಲ್ ಬಗ್ಗೆ ನೋಡೋಣ ಬನ್ನಿ. ಡೈರೆಕ್ಟ್ ರೆಫರಲಲ್ಲಿ ನೀವು ಯಾವ ರೀತಿ ಅಮೌಂಟ್ನ ಗರ್ಸ್ ಮಾಡ್ಬೋದು. ಫಸ್ಟ್ ಲೆವೆಲಲ್ಲಿ 90% 30 ಮೆಟಾಬಿಟ್, ಇದರಲ್ಲಿ ಇಟ್ ಮೀನ್ಸ್ ಒಂದು 27 ಮೆಟಾಬಿಟ್ ಒಂದು ಡೈಲಿ ಒಂದು ಸ್ಟೇಕ್ ಟೋಕನ್ಸ್ ಮಾಡ್ಕೊಳ್ಬೋದು. ವಿಡ್ರಾ ಒಂದು ಸೆಕೆಂಡ್ ಲೆವೆಲಲ್ಲಿ 31st ಲೆವೆಲ್ವರೆಗೂ ಮಾಡ್ಬೋದು. ಎಲಿಜಿಬಿಲಿಟಿ ಈ ರಿವಾರ್ಡ್ಸ್ಗೆ ಡೈರೆಕ್ಟ್ ರೆಫರಲ್ಸ್ ಅನ್ಲಿಮಿಟೆಡ್ ಕಸ್ಟಮರ್ಸ್ ಆಗಿರ್ತಾರೆ. ಸೆಕೆಂಡ್ ಲೆವೆಲಲ್ಲಿ ಒಂದು ಟು 5th ಲೆವೆಲ್ವರೆಗೆ ಒಂದು ಹೋಲ್ಡ್ ಪರ್ಸ್ನಲ್ ವಾಲೆಟ್ 10,000ವರೆಗೂ ಬೇಕಾಗುತ್ತೆ ಮೆಟಾಬೀಟಲ್ಲಿ. ಒಂದು ಡೈರೆಕ್ಟ್ ರೆಫರಲ್ ನೀಡ್ ಒಂದು 50,000 ಮೆಟಾಬಿಟ್ ಬೇಕಾಗುತ್ತೆ. 6th ಲೆವೆಲ್ ಟು 10th ಲೆವೆಲ್ ಬಗ್ಗೆ ನೋಡೋದಾದರೆ ಅದೇ ರೀತಿ ಒಂದು ಪರ್ಸ್ನಲ್ ಹೋಲ್ಡಿಂಗ್ಸ್ಗೆ ಒಂದು 25,000 MT ಡೈರೆಕ್ಟ್ ರೆಫರಲ್ 1 lakhsವರೆಗೂ ಇರುತ್ತೆ. ಹಾಗೆ ಫಸ್ಟ್ ಟು 31st ಲೆವೆಲ್ವರೆಗೆ ಪರ್ಸ್ನಲ್ ಹೋಲ್ಡಿಂಗ್ಗೆ 1 lakhs ಮೆಟಾಬಿಟ್, ಡೈರೆಕ್ಟ್ ರೆಫರಲ್ 2,50,000ವರೆಗೂ ಇರುತ್ತೆ. ಅದೇ ರೀತಿ ಒಂದು ಅದರ್ ಬೆನಿಫಿಟ್ಸ್ ನಿಮಗೆ ಏನೇನು ಸಿಗುತ್ತೆ, ಬಿ ಟಿ ಕ್ಯಾಶಿಂದ ನಿಮಗೆ ಕಮ್ಯುನಿಟಿ ಮುಖಾಂತರ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಕಸ್ಟಮ್ ಟೋಕನ್ ಸ್ಟೇಕಿಂಗ್ ರಿವಾರ್ಡ್ಸ್, ಕಸ್ಟಮ್ ಟೋಕನ್ ಸ್ಟೇಕಿಂಗ್ 10 ಲೆವೆಲ್ ಅಫಿಲಿಯೇಟ್ ರಿವಾರ್ಡ್, ಪಾಪ್ಯುಲರ್ ಡಿಜಿಟಲ್ ಅಸಿಸ್ಟ್ ಸ್ಟೇಕಿಂಗ್ ರಿವಾರ್ಡ್, ಹಾಗೆ ಒಂದು ಕ್ರಿಪ್ಟೋ ಟ್ರೇಡಿಂಗ್ ಅಫಿಲಿಯೇಟ್ ಪ್ರೋಗ್ರಾಮ್, ಹಾಗೆ ಒಂದು ಕ್ರಿಪ್ಟೋ ಬೈನರಿ ಟ್ರೇಡಿಂಗ್ ಅಫಿಲಿಯೇಟ್ ಪ್ರೋಗ್ರಾಮ್, ಅದೇ ರೀತಿ ಕ್ರಿಪ್ಟೋ ಒಂದು ಬೈಂಡಿಂಗ್ ಆ್ಯಂಡ್ ಅಫಿಲಿಯೇಟ್ ಪ್ರೋಗ್ರಾಮ್, ಬಿ ಟಿ ಕ್ಯಾಶ್ ಒಂದು ಸರ್ಪ್ರೈಸ್ ಬಾಕ್ಸ್ ಅಫಿಲಿಯೇಟ್ ಪ್ರೋಗ್ರಾಮ್. ಅದೇ ರೀತಿ ಒಂದು ಬಿಟ್ ಕ್ಯಾಸಿನೋ ಗೇಮಿಂಗ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನೋಡೋದಾದರೆ ಈ ಬ್ಲಾಕ್ ಚೈನ್ ಒಂದು ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಬಿಟ್ ಕ್ಯಾಸಿನೋ ಡಿಸೆಂಟ್ರಲೈಸ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಚುವಲಿ ರಿಯಾಲಿಟಿ ಕ್ಯಾಸಿನೋ ಪ್ಲ್ಯಾಟ್ಫಾರ್ಮ್ಗೆ ಯೂಸರ್ಸಿಗೆ ಒಂದು ಪ್ಲೇ ಮಾಡಿಬಿಟ್ಟು ಒಂದು ಬಿ ಟಿ ಕ್ಯಾಶ್ಗೆ ಟೋಕನ್ಗೆ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಪ್ಟೋ ಕರೆನ್ಸೀಸ್ ಒಂದು ಗೇಮ್ಸ್, ಆಪ್ಷನ್ ಟ್ರೇಡಿಂಗ್ಸ್, ಗ್ಯಾಮ್ಲಿಂಗ್ಸ್, ಹಾಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಡೆಮಿನ್ಷನ್ ಆಗಿ ಒಂದು ಗೇಮ್ಸ್ ಕೂಡ ಇರುತ್ತೆ. ಒಂದು 100 ಚಾಯ್ಸ್ ಅವೈಲೇಬಲ್ ಗೇಮ್ಸ್ ಆಗಿರುತ್ತೆ. ನೀವು ಯಾವುದಾದ್ರೂ ಇಂಡಿಪೆಂಡೆಂಟ್ ಆಗಿ ಚೂಸ್ ಮಾಡಿ ಪ್ಲೇ ಮಾಡಿ. ನಿಮ್ಮ ಫೇವ್ರೇಟ್ ಕ್ಯಾಸಿನೋ ಗೇಮ್ಸ್ ಕೂಡ ನೀವು ಇಲ್ಲಿ ಪರ್ಸ್ನಲ್ ಆಗಿ ಕಂಪ್ಯೂಟರ್ ಮುಖಾಂತರ, ಮ್ಯಾಕ್ ಮುಖಾಂತರ, ಮೊಬೈಲ್ ಮುಖಾಂತರ ಕೂಡ ನೀವು ಯೂಸ್ ನೋಡ್ಬೋದು. ಅದೇ ರೀತಿ ಬಿ ಟಿ ಕ್ಯಾಶ್ ಒಂದು ಪ್ಲ್ಯಾಟ್ಫಾರ್ಮ್, NFT ಪ್ಲ್ಯಾಟ್ಫಾರ್ಮ್ ಯಾವ ರೀತಿ ಇದೆ, NFT ಮಾರ್ಕೆಟ್ ಪ್ಲೇಸಲ್ಲಿ ಸ್ಟೇಕಿಂಗ್ ಮತ್ತು ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಇದೆ. NFT ಮಾರ್ಕೆಟ್ ಪ್ಲೇಸ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪ್ರತಿಯೊಬ್ಬರಿಗೆ ಅಲೌಸ್ ಒಂದು ಸೇಲ್ ಟ್ರೇಡ್, ಒಂದು ನಾನ್ ಫಂಜಿಬಲ್ ಟೋಕನ್ಸ್ ಕೂಡ ಇರುತ್ತೆ. NFTs ಒಂದು ಡಿಜಿಟಲ್ ಅಸೆಸ್ಟ್ ಒಂದು ಸ್ಟೋರ್ಡ್ ಆಗಿ ಬ್ಲಾಕ್ ಚೈನ್ ಒಂದು ರೆಪ್ರೆಸೆಂಟ್ ಎನಿಥಿಂಗ್ ಒಂದು ಫ್ರಮ್ ಡಿಜಿಟಲ್ ಕಲೆಕ್ಟಿಬಲ್ ಇರುತ್ತೆ. ವಿರ್ಚುವಲ್ ರಿಯಲ್ ಎಸ್ಟೇಟ್ ಇರುತ್ತೆ. ಇನ್ ಗೇಮಲ್ಲಿ ಐಟಮ್ಸ್ ಪಾಪ್ಯುಲರ್ NFT ಇರುತ್ತೆ. ಮಾರ್ಕೆಟ್ ಪ್ಲೇಸ್ಗೆ ಒಂದು ಓಪನ್ ಸಿ ರೇಬಿಯಾ ಇರುತ್ತೆ. ಸೂಪರ್ ರೇರ್ NFT, ಅದೇ ರೀತಿ ಹೋಲ್ಡಿಂಗ್ ಲಾಕಿಂಗ್ NFTs ಇರುತ್ತೆ. ಹಾಗೆ ಒಂದು ಮೆಟಾವರ್ಸ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನೋಡೋದಾದರೆ ಮೆಟಾವರ್ಸ್ ಪ್ರಾಜೆಕ್ಟ್ಸ್ ಅಫಿಲಿಯೇಟ್ ಪ್ರೋಗ್ರಾಮ್ ಈ ಡಿಜಿಟಲ್ ವರ್ಲ್ಡಲ್ಲಿ ವಿರ್ಚುವಲ್ ರಿಯಲಿ ಇನ್ವಾರ್ಮೆಂಟ್ ಆಗಿದೆ. ಈ ಬ್ಲಾಕ್ ಚೈನ್ ಈ ಪ್ರಾಜೆಕ್ಟ್ಸ್ ಮುಖಾಂತರ ಡಿಸೆಂಟ್ರಲೈಸ್ ಒಂದು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಕೂಡ ಪಡ್ಕೊಳ್ಬೋದು. ಇಂಟರಾಕ್ಟ್ ಒಂದು ಬೈ ಸೇಲ್ ವಿರ್ಚುವಲ್ ಗುಡ್ಸ್ ಅಸಿಸ್ಟ್ ಆಗಿರ್ಬೋದು. ಅರ್ನಿಂಗ್ಸ್ ಲಿವಿಂಗ್ ಎಕ್ಸಾಂಪಲ್ ಮೆಟಾವರ್ಸ್ ಪ್ರಾಜೆಕ್ಟ್ಸ್ ಡಿಸೆಂಟ್ರಲೈಸ್ ಇರುತ್ತೆ. ಅದೇ ರೀತಿ ನಿಮಗೆ ಒಂದು ಯಾವುದೇ ರೀತಿ ಮಾಹಿತಿ ಬೇಕಾದರೆ ಬಿ ಟಿ ಕ್ಯಾಶಲ್ಲಿ ನಿಮಗೆ ಒಂದು ಕೊಟ್ಟಿದ್ದೀನಿ. ಹಾಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ಈ ಸೈಟಲ್ಲಿ ನೀವು ಮಾಹಿತಿ ಪಡ್ಕೊಳ್ಬೋದು. ಹಾಗೆ ಜಾಸ್ತಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವತ್ತೇ ಜಾಯ್ನ್ ಆಗಿ ಅಮೌಂಟ್ನ ಅರ್ನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.